ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನನ್ನ ಫೋನ್ ನಂಬರ್ ನಿಮಗೆ ಹೇಳ್ತಾ ಇದ್ದೀನಿ, 9738976106. ಸ್ವಾಮಿಗಳ ಬಗ್ಗೆ ಏನೋ ನಿಮಗೆ ಸಂಶಯ ಅಥವಾ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಈ ನಂಬರಿಗೆ ಫೋನ್ ಮಾಡಿ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲೋ ಅವರು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಾಕಿದಾಗ ನಮಗೂ ಒಂಥರ ಉತ್ಸಾಹ ಬರುತ್ತೆ, ವಿಡಿಯೋ ಮಾಡಬೇಕು, ನನ್ನ ವೀಡಿಯೋನ ಜನ ಇಷ್ಟಪಡ್ತಾ ಇದ್ದಾರೆ ಅಂಥೇಳಿ. ಇಲ್ಲಾಂದರೆ ಸುಮ್ಮನೆ ಗೋಡೆ ಮುಂದೆ ನಿಂತು ಮಾತಾಡ್ದಂಗಿರುತ್ತೆ. ವೀಕ್ಷಕರೇ, ಪ್ಲೀಸ್ ಐ ವಿಲ್ ಪರ್ಸ್ನಲ್ ರಿಕ್ವೆಸ್ಟ್, ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಮುಖ್ಯ. ನಾನು ಯಾವ ಥರ ಇನ್ನೂ ಕಾರ್ಯಕ್ರಮನ ಬದಲಾಯಿಸ್ಬೋದು, ಯಾವ ಥರ ಹೇಳ್ಬೋದು ಅನ್ನೋದು ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಅನ್ಕೋತೀನಿ. ಸೊ ಬನ್ನಿ, ಇವತ್ತಿನ ಒಂದು ಎಕ್ಸ್ಪೀರಿಯೆನ್ಸು ಏನು ಅಂತ ಕೇಳೋಣ. ವೀಕ್ಷಕರೇ, ಈ ಒಂದು ಎಕ್ಸ್ಪೀರಿಯೆನ್ಸು ಪೂನಾದಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಪುಷ್ಪಾರಾವ್ ಅನ್ನೋರು ಒಬ್ಬರಿರ್ತಾರೆ. ಸ್ವಾಮಿಗಳ ಬಗ್ಗೆ ಇವರಿಗೆ ಕಿಂಚಿತ್ತೂ ಏನೂ ಗೊತ್ತಿರಲ್ಲ. ಒಂದು ದಿವಸ ಪೂನಾದಲ್ಲಿ ಇವರೊಬ್ಬರು ಮನೆಗೆ ಹೋಗಿರ್ತಾರೆ. ಅಲ್ಲಿ ಸ್ವಾಮಿ ಸಮರ್ಥರ ಭಕ್ತರು ಅವರ ಫೋಟೋ ಅವ್ರ ಮನೆಯಲ್ಲಿರುತ್ತೆ. ಇವರು ಅವ್ರಿಗೆ ಕೇಳ್ತಾರೆ, ಪುಷ್ಪಾರಾವ್ ಅವರು, ಇದು ಯಾರ ಫೋಟೋ, ಏನು ಎತ್ತ ಅಂಥೇಳಿ. ಆವಾಗ ಸ್ವಾಮಿ ಮಹಾರಾಜರ ಬಗ್ಗೆ ಹೇಳ್ತಾರೆ. ಹಾಗಾದರೆ ಅವರು ಅದನ್ನು ಕೇಳ್ಕೊಂಡು ಏನು ಮಾಡಿಬಿಡ್ತಾರೆ, ಇವ್ರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಮಂತ್ರ ಕೊಡಿ ಅಂದಾಗ ಪುಷ್ಪಾರಾವ್ ಅವರಿಗೆ ಅವರು ತಾರಕ ಮಂತ್ರನ ಕೊಡ್ತಾರೆ. ತಾರಕ ಮಂತ್ರ ಇವ್ರು ಏನು ಮಾಡ್ತಾರೆ ಅಂದರೆ, ಪ್ರತಿ ದಿವಸ ತಾವು ಕೆಲಸ ಮಾಡುವಾಗ ಮೊಬೈಲಲ್ಲಿ ಅನುರಾಧ ಪಾಡ್ವಾಲ್ ಹಾಡಿರ್ತಕ್ಕಂಥ ತಾರಕ ಮಂತ್ರನ ಪ್ಲೇ ಮಾಡೋದು, ಅದನ್ನು ಹೇಳ್ಕೊಂಡು ಹೋಗೋದು. ಇದೇ ಥರ ಸುಮಾರು ದಿನಗಳು ನಡೆಯುತ್ತೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಇವರಿಗೆ ನಾನು ಇನ್ನೂ ಏನಾದರೂ ಸ್ವಾಮಿಯ ಬಗ್ಗೆ ಮಾಡಬೇಕಲ್ಲ ಅಂಥೇಳಿ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿ ಪುನಃ ಪೂನಾದವ್ರಿಗೆ ಫೋನ್ ಮಾಡ್ತಾರೆ. ಅವರು ಆವಾಗ ಹೇಳ್ತಾರೆ, ಇಲ್ಲ, ಒಂದು ಫೋಟೋ ತಗೋಬೇಕು, ಮಹಾರಾಜರ ಬುಕ್ ತಗೋಬೇಕು, ಪಾರಾಯಣ ಸ್ಟಾರ್ಟ್ ಮಾಡಬೇಕು. ಸೊ ಇವರು ಹಳ್ಳಿಯಲ್ಲಿರ್ತಾರೆ. ಇವ್ರ ಜೊತೆ ತುಂಬು ಕುಟುಂಬ ಇವ್ರದ್ದು. ಸೊ ಇವ್ರ ಮನೆಯಲ್ಲಿ ಇವರ ಯಜಮಾನರು ಇಬ್ಬರು ತಮ್ಮಂದಿರಿರ್ತಾರೆ. ಅವರಿಗೆ ಮದುವೆನೂ ಆಗಿರುತ್ತೆ. ಕಡಿಮೆ ಅಂದರೂ ಮಿನಿಮಮ್ 13ರಿಂದ 14 ಜನ ಆ ಮನೆಯಲ್ಲಿರ್ತಾರೆ. ಇವ್ರು ಏನು ಮಾಡ್ತಾರೆ, ಪ್ರತಿ ದಿವಸ ತಾರಕ ಮಂತ್ರ ಹೇಳ್ಕೊಳ್ಳೋದು, ಹೇಳ್ಕೊಂಡು ಅದೇ ಒಂದೇ ಕೆಲಸ ಇವ್ರಿಗೆ. ಸುಮ್ಮನೆ ಕೂತ್ಕೊಳ್ಳೋ ಬದಲು ತಾರಕ ಮಂತ್ರ ಕೇಳಿಸ್ಕೊಳ್ಳೋದು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಅಲ್ಲಿವರೆಗೂ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಜೀವನ. ತಾರಕ ಮಂತ್ರ ಹೇಳ್ತಿರುವಾಗ ಯಾವಾಗ ಇವರು ಪಾರಾಯಣ ಮಾಡಬೇಕನ್ನೋ ನಿರ್ಧಾರಕ್ಕೆ ಬರ್ತಾರೋ ಆವಾಗ ಒಂದೊಂದೇ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇವ್ರು ಏನು ಮಾಡ್ತಾರೆ, ಒಂದು ದಿವಸ ಸಿಟಿಗೆ ಹೋಗಿರ್ತಾರೆ. ಸಿಟಿಗೆ ಹೋಗಿ ಅಲ್ಲಿ ಇಷ್ಟು ಒಂದು ಸ್ವಾಮಿ ಮಹಾರಾಜರ ಫೋಟೋ ತರಬೇಕು ಅಂಥೇಳಿ ತುಂಬ ನಿರ್ಧಾರ ಮಾಡಿ ಹುಡುಕ್ತಾರೆ. ಎಲ್ಲೂ ಫೋಟೋ ಸಿಗಲ್ಲ. ಆಯಿತು, ನಾನು ಹಣೆ ಬಾರದಲ್ಲಿ ಇಲ್ಲ ಅಂಥೇಳಿ ಬೇಜಾರು ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾರೆ. ಇವರು, ನೀವು ನಂಬ್ತೀರಾ ವೀಕ್ಷಕರೇ, ಇವರು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಸ್ವಾಮಿ ಮಹಾರಾಜರ ದೊಡ್ಡದೊಂದು ಫೋಟೋ ಅವ್ರ ಮನೆಯಲ್ಲಿರುತ್ತೆ. ಆ ಫೋಟೋ ಯಾರು ತಂದರು, ಏನು, ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಇವರಿಗೆ.
ಅವ್ರ ಮೈದನ ಆ ಫೋಟೋ ತಂದಿಟ್ಟಿರ್ತಾರೆ. ಆ ಮೈದನಿಗೆ ಅವ್ರ ಮೈದನ ಕೆಲಸ ಏನು ಅಂತಂದರೆ ಆಟೋ ಓಡಿಸೋದು. ಅವರ ಆಟೋದಲ್ಲಿ ಯಾರೋ ಬಿಟ್ಟು ಹೋಗಿರ್ತಾರೆ. ಆ ಫೋಟೋ ಇನ್ನು ಎಲ್ಲಿ ಹುಡ್ಕೋದು ಅಂಥೇಳಿ ಆ ಒಂದು ದೊಡ್ಡ ಫೋಟೋನ ತೊಗೊಂಡ್ಬಂದು ದೇವ್ರ ಮನೇಲಿ ಇಡ್ತಾರೆ. ಇಟ್ಟ ತಕ್ಷಣ ಇವ್ರ ಅತ್ತಿಗೆ ಬರ್ತಾರೆ, ಫೋಟೋ ನೋಡ್ತಾರೆ, ತುಂಬ ಖುಷಿಯಾಗಿ ಹೋಗ್ತಾರೆ. ಪುಷ್ಪರಾವ್ ಅವರು, ಅಬ್ಬಾ ಮಹಾರಾಜರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅಂಥೇಳಿ ಅವತ್ತು ಸ್ವೀಟ್ ಮಾಡಿ ನೈವೇದ್ಯ ಮಾಡ್ತಾರೆ. ಕೊನೆಗೆ ಏನು ಮಾಡ್ತಾರೆ, ನಾನೊಂದು ಪಾರಾಯಣ ಮಾಡಲೇಬೇಕು ಅಂಥೇಳಿ ನಿರ್ಧಾರ ಮಾಡಿ ಆ ಫೋಟೋ ಮುಂದೆ ಪ್ರತಿ ದಿವಸ ತಾರಕ ಮಂತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ತಾರಕ ಮಂತ್ರ ಹೇಳೋಕ್ಕೆ ಫೋಟೋ ಮುಂದೆ ದೀಪ ಇಟ್ಟು ಇವ್ರು ಯಾವ ಥರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆ ಮನೆಯಲ್ಲಿ ಜಗಳ ಗಲಾಟೆ ಸ್ಟಾರ್ಟ್ ಆಗುತ್ತೆ. 1 ವಾರ ಆಯಿತು ಜಗಳ, 2 ವಾರ ಆಯಿತು ಜಗಳ, 3 ವಾರ ಆಯಿತು ಜಗಳ. ಪಾರಾಯಣ ಸ್ಟಾರ್ಟ್ ಮಾಡಿರಲ್ಲ ಇವರು, ಬರೀ ತಾರಕ ಮಂತ್ರದ ಪಠಣ. ಯಾವ ಮಟ್ಟಕ್ಕೆ ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಗೋಗುತ್ತೆ ಅಂತಂದರೆ ಇವ್ರ ಗಂಡ, ಇವ್ರ ಮಗಳು 3 ಜನ ಮಾತಾಡೋದು, ಬೇರೆ ಇನ್ಯಾರು ಕೂಡ ಇವ್ರ ಜೊತೆ ಮಾತಾಡೋದಂಥ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಆದರೂ ನೋಡಿ, ಧೃತಿಗಡಲ್ಲ ಅವರು. ನಾನು ಕೂಡ ಧೃತಿಗಟ್ಟಿದ್ದೀನಿ ಎಷ್ಟೋ ಸಾರಿ. ಆದರೆ ಮಹಾರಾಜರ ಮುಂದೆ ಒಂದೇ ಮಾತು ಹೇಳ್ತಾರೆ ಅವರು, ನನ್ನ ದೇಹದಲ್ಲಿ ಉಸಿರಿರೋ ತನ ನಾನು ಮಾಡ್ತೀನಿ. ಇದನ್ನು ಉಳಿಸ್ಕೊಂಡು ಹೋಗ್ತಿರೋ, ಬೆಳೆಸ್ಕೊಂಡು ಹೋಗ್ತಿರೋ, ಅಳಿಸ್ಕೊಂಡು ಹೋಗ್ತಿರೋ, ಅದು ನಿಮಗೆ ಸಂಬಂಧಪಟ್ಟಿದ್ದು ಮಹಾರಾಜರ ಅಂಥೇಳಿ ಅವ್ರ ಮುಂದೆ ತುಪ್ಪದ ದೀಪ ಅಂಟಿಸೋದು, ಸೇವೆ ಮಾಡೋದು. ಕೊನೆಗೆ ಒಂದು ದಿವಸ ದೊಡ್ಡ ಗಲಾಟೆ ಆಗುತ್ತೆ ಮನೆಯಲ್ಲಿ. ಅವತ್ತು ಕೂಡ ಮಹಾರಾಜರು ಏನೂ ಮಾಡಲ್ಲ, ಇವರು ಬರೀ ತಾರಕ ಮಂತ್ರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಇವ್ರಿಗೆ ಏನಾಗೋಗುತ್ತೆ, ಅವ್ರ ಕಾಲಿಗೆ ಒಂದು ಮುಳ್ಳು ಒಳಗಡೆ ಪಾಸಾಗೋಗ್ಬಿಡುತ್ತೆ. ಅದು ಇವ್ರು ಏನು ಅನ್ಕೊತಾರೆ, ಏನಾಗಲ್ಲ ಬಿಡು ಅಂಥೇಳಿ ತೆಗೆದ್ರೆ ಆಯಿತು ಅಂತ ಸುಮ್ಮನಾಗ್ಬಿಡ್ತಾರೆ. ಇದೇ ಥರ ಒಂದು ದಿವಸ ಆಗುತ್ತೆ. 2ನೇ ದಿವಸ ಇವ್ರ ಮನೇಲಿ ಇವ್ರ ಜೊತೆ ಯಾರೂ ಮಾತಾಡ್ತಾ ಇರಲ್ಲ. ಅವ್ರ ಮಗಳಿಗೆ ಕರೆದು ತೋರಿಸಿದಾಗ ಅದು ಅವ್ರಿಗೆ ತೆಗಿಯೋಕ್ಕಾಗಲ್ಲ. ಅಷ್ಟಕ್ಕೆ ಏನಾಗೋಗ್ಬಿಡುತ್ತೆ, ಬಿಟ್ಬಿಡ್ತಾರೆ ಹಾಗೆ. ಅದು ಏನಾಗೋಗ್ಬಿಡುತ್ತೆ ಅಂತಂದರೆ ಆ ಮುಳ್ಳು ದೊಡ್ಡ ಗಂಟಾಗಿ ಮಾರ್ಪಡಿಸುತ್ತೆ. ಆವಾಗ ಇವ್ರು ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವ್ರ ಯಜಮಾನ್ರ ಹತ್ರ ₹1 ಕಾಸಿರಲ್ಲ. ಇಮ್ಮಿಡಿಯೇಟು ಅದು ನೋಡಿ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅವ್ರ ತಾಯಿ ಫೋನ್ ಬರುತ್ತೆ. ಅವ್ರ ತಾಯಿಗೆ ಹೇಳ್ತಾರೆ, ನನಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಹೊರಟು ಬಾ ಅಂತೇಳಿ. ಇಮ್ಮಿಡಿಯೇಟ್ ಇವ್ರ ತಾಯಿ ಮನೆಗೆ ಹೋಗ್ತಾರೆ. ತಾಯಿ ಮನೆಗೆ ಹೋದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಇದೇನು ಇಷ್ಟು ಕಾಲು ನೋವಾಗಿದೆ ಅಲ್ಲ, ಇಲ್ಲ ಅಮ್ಮ ಈ ಥರ ಆಗಿದೆ ಸಮಸ್ಯೆ. ಅದನ್ನು ಡಾಕ್ಟ್ರು ಚೆಕ್ ಮಾಡ್ತಾರೆ. ಅವ್ರು ಏನಂತಾರೆ ಅಂದರೆ, ಇದನ್ನು ತೆಗಿದೇ ಇದ್ದರೆ ಇದು ನಾಳೆವರೆಗೂ ಈ ಟ್ರೀಟ್ಮೆಂಟಿಗೆ ಕಡಿಮೆ ಆಗಲಿಲ್ಲ ಅಂತಂದರೆ ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ, ಅದನ್ನು ಕೇಳಿಸ್ಕೊಂಡು ತಾಯಿನ ಕರ್ಕೊಂಡು ಬಸ್ಸಲ್ಲಿ ಬರ್ತಾಯಿರ್ತಾರೆ. ಬಸ್ಸಲ್ಲಿ ಬರುವಾಗ ಇವ್ರು ಏನೂ ಮಾಡಲ್ಲ. ಮಹಾರಾಜರೇ, ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನೀವೇನೂ ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂಥೇಳಿ ಕೈಯಲ್ಲಿ ಒಂದು ನೀರಿನ ಬಾಟ್ಲ್ ಇರುತ್ತೆ, ಅದ್ರ ಮೇಲೆ ಹಿಂಗೆ ಕೈ ಇಡ್ತಾರೆ. ಸರಿಸಮವಾಗಿ 1 ಅವರ್ 1 ಗಂಟೆ ತಾರಕ ಮಂತ್ರ ಹೇಳ್ತಾರೆ. ತಾರಕ ಮಂತ್ರ ಹೇಳಿ ಆ ನೀರು ಕುಡಿತಾರೆ. ಕುಡಿದು ಒಂದು ಸ್ವಲ್ಪ ಇವ್ರಿಗೇನಾಗೋಗುತ್ತೆ, ನಿದ್ದೆ ಮಬ್ಬರ ಬರುತ್ತೆ. ಬಸ್ಸಲ್ಲಿ ಮಲಗಿಬಿಡ್ತಾರೆ. ಮಲಗಿ ವಾಪಸ್ ಎದ್ದು ಮನೆಗೆ ಹೋಗುವಷ್ಟೊತ್ತಿಗೆ ಆ ಒಂದು ಕಾಲಲ್ಲಿರ್ತಕ್ಕಂಥ ಗಂಟು ಒಡೆದು ರಕ್ತ ಬಂದು ಆ ರಕ್ತದ ಮುಖಾಂತರ ಅದರಲ್ಲಿರ್ತಕ್ಕಂಥ ಮುಳ್ಳು ಹೊರಗಡೆ ಹೋಗ್ಬಿಡುತ್ತೆ. ವೀಕ್ಷಕರೇ, ನಂಬಿಕೆ ವಿಶ್ವಾಸ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಕಾರಣ ಈ ಕಥೆ. ಇಷ್ಟಕ್ಕೆ ಮುಗಿಯಲ್ಲ ಇದು. ವಾಪಸ್ ಮನೆಗೆ ಬರ್ತಾರೆ. ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಅವರ ಮಾವನ್ನ ಇವ್ರ ಮೇಲೆ ಎತ್ತು ಕಟ್ಟಿ, ಅವಳು ಇವತ್ತು ಬಂದ ತಕ್ಷಣ ನಾನು ಅವಳನ್ನು ಮನೆಯಿಂದ ಹೊರಗಡೆ ಹಾಕ್ತೀನಿ, ಇಬ್ಬರಿಗೂ ಗಂಡ ಹೆಂಡ್ತಿ ಅಂತ ಹೇಳಿ ಮಾವ ನಿರ್ಧಾರ ಮಾಡಿರ್ತಾರೆ. ಇದನ್ನು ಪುಷ್ಪಾರಾವ್ ಅವರ ಮಗಳು ಕೇಳಿಸ್ಕೊಂಡಿರ್ತಾರೆ. ಇಮ್ಮಿಡಿಯೇಟು ತಾಯಿ ಬಂದ ತಕ್ಷಣ ಅಮ್ಮನ ಹತ್ರ ಇರೋ ಬರೋ ಎಲ್ಲ ವಿಷಯ ಹೇಳ್ತಾರೆ. ಸಾಯಂಕಾಲ
ಮಹಾಮಂಗಳಾರತಿ ಮಾಡ್ತಾರೆ, ಮಹಾರಾಜರ ಮುಂದೆ ನಿಂತ್ಕೊಂಡು ಮುಗಿಸ್ತಾರೆ. 8 ಗಂಟೆಗಿಂದ ರಾತ್ರಿ 11 ಗಂಟೆವರೆಗೂ ಗಲಾಟೆ ಆಗುತ್ತೆ ಅವ್ರ ಮನೆಯಲ್ಲಿ. ನಿರ್ಧಾರ ಆಗುತ್ತೆ, ನೀವು ಮನೆಯಿಂದ ಹೊರಗಡೆ ಹೋಗಬೇಕು. ಸೊ ಹತ್ಕೊಂಡು ಪುಷ್ಪಾರಾವ್ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮಹಾರಾಜರ ಮುಂದೆ ನಿಂತು ಬೇಡ್ಕೊಂಡು ಮಲಗ್ತಾರೆ. ಕನಸಲ್ಲಿ ಮಹಾರಾಜರು ಬಂದು ಸ್ವಾಮಿ ಸಮರ್ಥರ ಪಾರಾಯಣ ಬುಕ್ ಕೊಡ್ತಾರೆ ಅವ್ರ ಕನಸಲ್ಲಿ. ಸರಿ ಆಯಿತು, ಇದೇನೋ ನನಗೆ ಒಂದು ದಾರಿ ತೋರಕ್ಕಿರ್ಬೋದು ಅಂಥೇಳಿ ಅವ್ರ ಮನೆ ಮುಂದೆ ಒಂದು ಗಣೇಶನ ದೇವಸ್ಥಾನ ಇರುತ್ತೆ. ಆ ಗಣೇಶನ ದೇವಸ್ಥಾನಕ್ಕೆ ಇವರು ಹೋಗ್ತಾರೆ. ಅವರು ಗಣೇಶನ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತರಲ್ಲಿ ಅಲ್ಲೊಂದು, ಎಲ್ಲ ಕಡೆ ನೋಡಿರ್ಬೋದು ನೀವು, ದೇವ್ರ ಮುಂದೆ ಒಂದು ಹುಂಡಿ ಇಟ್ಟಿರ್ತಾರೆ. ಆ ಹುಂಡಿ ಮೇಲೆ ಸ್ವಾಮಿ ಸಮರ್ಥರ ಬುಕ್ಕು, ಅದರ ಮೇಲೆ ಅಕ್ಷತೆ, ಹೂವು, ತುಳಸಿ ದಳ ಇಷ್ಟಿಟ್ಟು ಪೂಜೆ ಮಾಡಿರ್ತಾರೆ. ನೋಡಿ, ಯಾರಿಟ್ಟರು ಏನೂ ಅವ್ರಿಗೆ ಗೊತ್ತಿಲ್ಲ. ನಿಂತ್ಕೋತಾರೆ, ಕಾಯ್ತಾರೆ, ಯಾರಾದರೂ ತೊಗೋತಾರೆ ಆ ಬುಕ್ಕು, ತೊಗೊಳ್ಳಲ್ಲ. ಕೊನೆಗೆ ಧೈರ್ಯ ಮಾಡಿ ಆ ಬುಕ್ಕನ್ನ ತೊಗೊಂಡು ಮನೆಗೆ ಬಂದು ಕಣ್ಣಲ್ಲಿ ನೀರಿಟ್ಕೊಂಡು ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದೇ ವಾರ ಕಳೆದ ಹಾಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಂಬಂಧಗಳು ಗಟ್ಟಿ ಆಗ್ತಾ ಬರ್ತವೆ. ಯಾರ್ಯಾರು ಮಾತಾಡ್ತಾ ಇರಲ್ಲೋ ಎಲ್ಲರೂ ಇವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ನೋಡಿ, ಪುಷ್ಪಾರಾವ್ ಅವರು ಸ್ಟಾರ್ಟ್ ಮಾಡಿದ್ದು ಬರೀ ತಾರಕ ಮಂತ್ರದ ಸೇವೆ, ನಂಬಿಕೆ ವಿಶ್ವಾಸ ಇಟ್ಟು ತಾರಕ ಮಂತ್ರದ ಸೇವೆ ಪ್ರಾರಂಭ ಮಾಡಿರತಕ್ಕಂಥ ಪುಷ್ಪಾರಾವ್ ಅವರು ಕೊನೆಗೆ ಪಾರಾಯಣ ಮುಗಿಸಿ ಒಂದು ತುಂಬಿದ ಕುಟುಂಬವನ್ನು ಕಟ್ತಾರೆ ಆ ಊರಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳೋದು ಕೂಡ ಅದೇ. ಇವತ್ತು ಪಾರಾಯಣ ಮಾಡಿದ ತಕ್ಷಣ ನಾಳೆ ಲಾಟ್ರಿ ಟಿಕೆಟ್ ಹತ್ತಕ್ಕೆ ಅದೃಷ್ಟ ನಮ್ಮ ಹಣೆ ಬರ ಬದಲಾಯಿಸೋಕ್ಕಾಗಲ್ಲ. ಅದು ಯಾರೇ ಇರಲಿ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಾವು ಏನು ಬರ್ಸ್ಕೊಂಬಂದಿರ್ತೀವೋ ಅದನ್ನು ಅನುಭವಿಸ್ಲೇಬೇಕು. ಆ ಅನುಭವಿಸಿರ್ತಕ್ಕಂಥ ನೋವನ್ನು ಮಹಾರಾಜರು ಕಡಿಮೆ ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ. ಈ ನಂಬಿಕೆ ನಿಮಗೂ ಬರಲಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.